ಈಗಾಗಲೇ ಪೂಜ್ಯ ಸ್ವಾಮೀಜಿಯವರು ಇಬ್ಬರು ಕೂಡ ದಸರಾದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಏನು ಈ ದಸರಾ? ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ವಿಚಾರಧಾರೆಗಳಿದ್ದಾವೆ. ಯಾರು ನೇರವಾಗಿ ಬಂದು ನೀವು ಹೀಗೆ ಅಂತ ಹೇಳೋದಿಲ್ಲ. ನಮ್ಮ ಪುರಾಣಗಳಲ್ಲಿ, ನಮ್ಮ ವೇದಗಳಲ್ಲಿ ಒಳ್ಳೆಯದನ್ನೇ ಬರೆದಿಟ್ಟಿದ್ದಾರೆ. ಹಿಂದೂ ಧರ್ಮ ಎಲ್ಲರಿಗೂ ಸೇರಿರ್ತಕ್ಕಂಥ ಧರ್ಮ. ಯಾರೋ 4 ಜನರಿಗೆ ಸೇರಿದ ಧರ್ಮ ಅಲ್ಲ ಇದು. ಈ ಧರ್ಮದ ವಿಚಾರಧಾರೆಗಳು ಪ್ರತಿಯೊಬ್ಬನಿಗೂ ತಲುಪಬೇಕು, ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ತಲುಪಬೇಕು. ಈ ಧರ್ಮದ ಆಧಾರದ ಮೇಲೆ ನಮ್ಮ ಸಂವಿಧಾನ ನಿಂತಿದೆ. ಈ ಧರ್ಮದ ಆಧಾರದ ಮೇಲೆ ಸಂವಿಧಾನವನ್ನು ಬರೆದಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರತಿಯೊಬ್ಬನಿಗೂ ಕೂಡ ಇದು ನನ್ನ ದೇಶ, ಇದು ನನ್ನ ಸಂಸ್ಕೃತಿ, ಇದು ನನ್ನ ಸಮಾಜ ಅನ್ನುವಂತ ಭಾವನೆ ಬರಬೇಕು ಅಂತ ಹೇಳಿ ಬರೆದಿಟ್ಬಿಟ್ಟಿದ್ದಾರೆ. ಭಾರತೀಯ ಸಂಸ್ಕೃತಿ ಹಿಂದೂ ಧರ್ಮದ ಮೇಲೆ ನಿಂತಿದೆ ಅಂತ ಹೇಳಿದಾಗ ಆ ಹಿಂದೂ ಧರ್ಮದ ಪ್ರತಿಯೊಂದು ವಿಚಾರಧಾರೆಗಳು ಕೂಡ ಆ ಭಾರತೀಯನಿಗೆ ತಲುಪಬೇಕು ಅನ್ನುವಂಥದ್ದು. ಅದಕ್ಕಾಗಿ ನಾವು ಈ ಧರ್ಮದ ಕಾರ್ಯಗಳನ್ನ ಆಚರಣೆ ಆಗಾಗ್ಗೆ ಮಾಡ್ತಾ ಇರ್ತೇವೆ. ನಮ್ಮ ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ ಹೇಳಿದ್ದಾರೆ, ಹೌದಪ್ಪ, ದುಷ್ಟ ಶಕ್ತಿ, ದುಷ್ಟ ಇರಬಾರ್ದು. ನಮ್ಮ ಸಮಾಜದಲ್ಲಿ ದುಷ್ಟ ಇರಬಾರ್ದು. ಆ ದುಷ್ಟ ಶಕ್ತಿಗಳು ಸಮಾನ ಆಗ್ಬೇಕು. ಹೇಗದನ್ನ ಹೇಳೋದು? ಆಗಲ್ಲ, ಏನೋ ಐಪ್ಯಾಡ್ ನಲ್ಲಿ ಬರೆದಿಡಕ್ಕಾಗ್ತಿದ್ದ. ಆ ಸಂಸ್ಕೃತಿಯಲ್ಲಿ ಅಳವಡಿಸಿಕೊಂಡು ಆ ಜನರಿಗೆ, ಮುಂದಿನ ಪೀಳಿಗೆಗೆ ಅದನ್ನ ತಿಳಿಸ್ಕೊಂಡು ಹೋಗ್ತಕ್ಕಂತ ವಿಧಿವಿಧಾನಗಳನ್ನ ಈ ಮೂಲಕ ತಿಳಿಸ್ತಾರೆ. ತಾಯಿ ಚಾಮುಂಡೇಶ್ವರಿ ದುರ್ಗೆ ಆ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ ಅಂತ ಹೇಳಿದಾಗ ಅದರ ಅರ್ಥ ಏನು ಅಂತ ಹೇಳಿದ್ರೆ, ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿದರು. ದುಷ್ಟ ಶಕ್ತಿ ಸಮಾಜದಲ್ಲಿ ಇರಬಹುದು, ನಿನ್ನೊಳಗೆ ಇರಬಹುದು. ಸ್ವಾಮೀಜಿಗಳು ಹೇಳಿದ್ರು, ನಿನ್ನೊಳಗಡೆ ಇರ್ತಕ್ಕಂಥ ದುಷ್ಟ